ಹಲೋ. ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ ಟು ಮೀಟ್ ಅ ಸ್ಪೆಷಲ್ ಪರ್ಸನ್ ಆಫ್ ಮೈ ಲೈಫ್. ನಾನೀಗ ಬಸ್ಸು, ಟ್ರೈನು, ಫ್ಲೈಟು ಈ 3 ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ದೀನಿ. ನನ್ನ ಅಕೊಮಡೇಷನ್ನಿಂದ ನಾನು ರೈಲ್ವೆ ಸ್ಟೇಷನ್ ಅಂದರೆ ಇಲ್ಲಿ ಗಾರ್ ಅಂತ ಕರೀತಾರೆ, ಅಲ್ಲಿಗೆ ಹೋಗೋದಕ್ಕೆ ಬಸ್ ಯೂಸ್ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಪ್ಯಾರಿಸ್ಗೆ ರೀಚ್ ಆಗೋದಕ್ಕೆ ನಾನು ಟ್ರೈನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಪ್ಯಾರಿಸ್ಸಿಂದ ಅಗೇನ್ ರೋಮ್ ಥ್ರೂ ಫ್ಲೈಟ್, ಮತ್ತು ರೋಮಿಂದ ಡೆಸ್ಟಿನೇಷನ್ಗೆ ಮತ್ತೊಂದು ಫ್ಲೈಟ್. ಸೊ ಈ ಥರ ನಾನು ಹೋಲ್ ಡೇ ಐ ವಿಲ್ ಬಿ ಟ್ರಾವೆಲಿಂಗ್. It's been 3 months. I've met a person staying away from family, India. My favorite foods ಇದೆಲ್ಲ ಆಯಿತಾ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಮತ್ತೆ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಬಟ್ ಏನೋ ಐ ಗಾಟ್ ಅ ಚಾನ್ಸ್ ಟು ಮೀಟ್ ಹಿಮ್. ಸೊ ಅದಕ್ಕೆ ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ. ಇವತ್ತು ಸ್ಟಾರ್ಟ್ ಮಾಡಿದ್ರೆ ನನ್ನ ಜರ್ನಿನ ನಾನು ನೆಕ್ಸ್ಟ್ ಡೇ ನಾಳೆ ಬೆಳಿಗ್ಗೆಗೆ ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ವಿಲ್ ಸಿ ಹೂ ಇಸ್ ದ್ಯಾಟ್ ಪರ್ಸನ್, ಏನು ಎತ್ತ ಅಂತ ಹೇಳ್ಬಿಟ್ಟು. ಹೋಲ್ ಡೇ ಜರ್ನಿ ಮಾಡಬೇಕಾಗಿರೋದ್ರಿಂದ ನಾನು ಜಸ್ಟ್ ಟ್ರ್ಯಾಕ್ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ನಾನು ಇನ್ನೂ ಶೂ ಹಾಕ್ಕೋಬೇಕು. ನನಗೆ 7-9ಗೆ ಬಸ್ ಇದೆ, ಸೊ ವಿಲ್ ಹ್ಯಾವ್ ಟು ಹರಿ ಅಪ್. ಜಾಕೆಟ್ ಇಸ್ ದ ಮಸ್ಟ್. ಐ ಆಮ್ ಸೆಟ್. ನನ್ನ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನನ್ನ ಹತ್ರ ಒಂದು ಚಿಕ್ಕ ಟ್ರಾಲಿ, ಬ್ಯಾಕ್ ಪ್ಯಾಕ್ ಆ್ಯಂಡ್ ಮೈ ಹ್ಯಾಂಡ್ ಬ್ಯಾಗ್ ಅಲ್ಲಿದೆ. ಇವಾಗ ನಾವು ಬಸ್ ಕ್ಯಾಚ್ ಮಾಡೋಣ, ಆಮೇಲೆ ಮುಂದಕ್ಕೆ ಅಪ್ಡೇಟ್ ಮಾಡ್ತೀವಿ. ನೋಡಿ ಎಷ್ಟು ಡಾರ್ಕ್ ಆಗಿದೆ. 7 o'clock ಆಗಿದೆ, ಆದ್ರೂ ಬೆಳಕೆ ಆಗಿಲ್ಲ. ಇದೇನಾ ಇದೇ ನಮ್ಮ ರೈಲ್ವೆ ಸ್ಟೇಷನ್. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ರೈಲ್ವೆ ಸ್ಟೇಷನ್, ಬಟ್ ಇಲ್ಲಿ ಗಾರ್. ಇಲ್ಲಿ ಹತ್ರ ನಿಮ್ಗೆ ಮೆಟ್ರೋನು ಇದೆ. ಇಟ್ಸ್ ವೆರಿ ನಿಯರ್ ಬೈ. ನಾನಿವಾಗ ನಂದು ಟ್ರೈನ್ ಎಲ್ಲಿದೆ ಅಂತ ನೋಡಕ್ ಹೋಗ್ಬೇಕು. ವಾವ್, ನೋಡಿ ಎಷ್ಟು ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್. ನಾನೇ ಶೂಟ್ ಮಾಡ್ಕೊಂತ ಇರೋದ್ರಿಂದ ಮೋಸ್ಟ್ಲಿ ನಿಮಗೆ ನನ್ನ ಪಾಲಿಸ್ ತಪ್ಪಾಗಿದೆ. ಹೊರಗಡೆ ಕ್ಲಿಪ್ಸ್ ತುಂಬಾ ಕಾಣಿಸುತ್ತೆ, ನಂದು ತುಂಬಾ ಕಮ್ಮಿ ಇರುತ್ತೆ. ಸೊ ಡೋಂಟ್ ವರಿ. ಈಗ ನಾವು ಚೆಕ್ ಮಾಡೋಣ ನಮ್ದು ಟ್ರೈನ್ ಎಲ್ಲಿದೆ. ಇಷ್ಟು ಬೇಗ ಬಿಟ್ಟಿರಲ್ಲ, ಬಟ್ ವಿಲ್ ಸಿ. ನೋಡಿ ಒಳಗಡೆ ಏನೇನೆಲ್ಲ ಇದೆ. ಸ್ನ್ಯಾಕ್ಸ್ ಎಲ್ಲ ಇದೆ ಅಲ್ಲಿ ನಿಮಗೆ ತಿನ್ಬೇಕು ಅಂತಂದ್ರೆ. ಸೊ ಇಲ್ಲಿ ಬಂದು ನೀವು ನಿಮ್ಮ ಟ್ರೈನ್ಸ್ನ ಚೆಕ್ ಮಾಡ್ಕೋಬಹುದು. ಎಲ್ಲಿದೆ? ಒಂದು 8:27 ಇದೆ. Here we go. 5464 8:27 Strasbourg. ತುಂಬಾ ಲಗೇಜ್ ಎತ್ಕೊಂಡಿರೋದ್ರಿಂದ ನನಗೆ ಹೆವಿ ಅನಿಸ್ತಾ ಇದೆ. ಸೊ ನನ್ನ ಟ್ರೈನ್ದು ಡೀಟೇಲ್ಸ್ ಇನ್ನು ನನಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ನನಗೆ ಈಗಲೇ ಟಯರ್ಡ್ ಆಗ್ಬಿಟ್ಟಿದೆ. ನಾನು ಹೋಲ್ ಡೇ ಟ್ರಾವೆಲ್ ಮಾಡ್ಬೇಕು. ಇದೇ ನಮ್ಮ ಟ್ರೈನು. ನಾನು ಹೆಂಗಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಟೆನ್ಷನ್ ಆಗಿದೆ. ಆಕ್ಚುಲಿ ವ್ಯೂ ಚೆನ್ನಾಗಿದೆ, ಆದ್ರೆ ಏನು ಕಾಣಿಸ್ತಾ ನೆಕ್ಸ್ಟ್ ಟೈಮ್ ಬಿಸಿಲಿದ್ದಾಗ Mesdames, Messieurs, dans quelques instants, nous entrerons en gare de Le Mans. ನಮ್ಮೂರ್ಗೆ ಏನಾದ್ರು ಕೊಟ್ರೆ ಒಳ್ಳೆ ಅನ್ಸನ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ. ಸಾವಿ ನದಿ ಸನ್ರೈಸ್ ಆಯ್ತು.
ಹಾಗೆ ಹಿಂಗಿರುತ್ತೆ ಇಲ್ಲಿನ ಕ್ಲೈಮೇಟ್ ವೆದರ್. ಮತ್ತೆ ಒಂದು ವಿಷಯ ಏನು ಅಂತಂದ್ರೆ, ನಾನು ಇದೇ ಸ್ಟಾಪ್ ಅಲ್ಲಿ ಇಳ್ಕೋಬೇಕಾಗಿತ್ತು, ಆದ್ರೆ ಮರ್ತೋಗ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೆ ಜಾಲಿಯಾಗಿ ಫೋನ್ ಮಾತಾಡ್ಕೊಂಡು. ಆಮೇಲೆ ನನ್ ಪಕ್ಕದಲ್ಲಿ ಇದ್ದವ್ರನ್ನ ಕೇಳದೆ ಇದ್ ಯಾವ ಸ್ಟಾಪ್ ಅಂತ ಹೇಳ್ಬಿಟ್ಟು ಫೋನಲ್ಲಿ ತೋರ್ಸ್ಬಿಟ್ಟು ಈ ಸ್ಟಾಪ್ ಅಂತ. ಅವ್ರು ಹೇಳಿದ ತಕ್ಷಣ ಫಾಸ್ಟ್ ಆಗಿ ಹೋಗ್ಬಿಟ್ಟು ನಾನು ಲಗೇಜ್ ಎಲ್ಲ ಎತ್ಕೊಂಡು ಓಡ್ ಬಂದು ಇಳ್ಕೊಂಡ್ಬಿಟ್ಟೆ. I just reached Paris airport. ಹಿಂಗಿದೆ, ಎಲ್ಲರೂ ವೇಟ್ ಮಾಡ್ತಾ ಇದಾರೆ. ಆದ್ರೆ ನಂದು ಫ್ಲೈಟ್ ಈವ್ನಿಂಗ್ 6 ಇರೋದ್ರಿಂದ ನಾನು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ನಂದು ಬಿ ಟರ್ಮಿನಲ್ ಅಂದ್ರೆ D51 ಅಂತೆ. ಸೊ D42 D69 ಈ ಕಡೆ ಅಂತ ತೋರಿಸ್ತಿದ್ದಾರೆ. ಬಟ್ ಇಷ್ಟು ಬೇಗ ಹೋಗಿ ಏನ್ ಮಾಡೋದು? ಯಾವ್ದನ್ನ ಸ್ಟೋರ್ಸ್ ವಿಸಿಟ್ ಮಾಡೋಣ. We'll just explore for next 5 hours. ಏನಾದ್ರು ಗಿಫ್ಟ್ ತಗೊಂಡ್ ಹೋಗೋಣ. ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಅಂತ ಅನ್ಕೊಂಡು ನಾನು ಪರ್ಚೇಸ್ ಸಹ ಮಾಡ್ಬಿಟ್ಟೆ. ಮತ್ತೆ ವಾಪಸ್ ಬಂದು ವಿಡಿಯೋ ಮಾಡ್ತಾ ಇದೀನಿ. ಸೊ ಐ ಲೈಕ್ ಇಟ್. ಕ್ಯೂಟ್ ಇದೆ ಅಲ್ಲ, ಬಟ್ ಕಾಸ್ಟ್ಲಿನೇ ಇದೆ. ನಮ್ಮೂರಲ್ಲೆಲ್ಲ 10 ರೂಪಾಯಿಗೆ 20 ರೂಪಾಯಿಗೆಲ್ಲ ನಮ್ಗೆ ಕೀ ಚೈನ್ ಬರುತ್ತೆ. ಆದ್ರೆ 800-900 ಪೇ ಮಾಡ್ಬೇಕು. ಇಟ್ಸ್ ಓಕೆ. ಫಸ್ಟ್ ನಾನು ಈ ಇಂಡಿಯನ್ ರುಪೀಸ್ ಇಂದ ಯೂರೋಸ್ಗೆ ಕನ್ವರ್ಟ್ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಇರೋದ್ರಿಂದ ನಮಗೆ ತುಂಬಾ ಬೇಜಾರಾಗುತ್ತೆ. ಇಷ್ಟ ಅಂತ ನಮ್ಮೂರಲ್ಲಿ ಒಂದು ಬರ್ಗರ್ ಆದ್ರೆ ಒಂದು 200-300 ರುಪೀಸ್ಗೆಲ್ಲ ಬಂದ್ಬಿಡುತ್ತೆ. ಇಲ್ಲಿ 1700 ರುಪೀಸ್ ಅಂದ್ರೆ ಹೊಟ್ಟೆ ಉರಿಯತ್ತಲ್ಲ. ಇಟ್ಸ್ ಓಕೆ, ಜಸ್ಟ್ ಫಾರ್ ಅ ಚೇಂಜ್. 6:10 ಇರೋದು ಫ್ಲೈಟ್. ಆದ್ರೆ ನಾನು ತುಂಬಾ ಬೇಗ ಬಂದಿದ್ದೀನಲ್ವಾ, ಇನ್ನು ಚೆಕ್ ಇನ್ ಸಹ ಸ್ಟಾರ್ಟ್ ಆಗಿಲ್ಲ. ಜಸ್ಟ್ ವೇಟಿಂಗ್, ಅಂದ್ರೆ ಎಲ್ಲರೂ ಇಲ್ಲೇ ವೇಟ್ ಮಾಡ್ತಾರೆ. ಬೇಗ ಚೆಕ್ ಇನ್ ಮಾಡ್ಕೊಂಡು ಒಳಗಡೆ ಹೋದ್ರೆ ಏನಾದ್ರು ಶಾಪ್ ಮಾಡೋಣ ಅಂತ ನಾನು ಗೊತ್ತಿಲ್ಲ ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೋ. ಐ ಆಮ್ ಸೋ ಟಯರ್ಡ್. ಐ ಆಮ್ ಜಸ್ಟ್ ವೇಟಿಂಗ್. ನೋಡಿ, ಆ ತರ ನಮ್ ಲಂಗೇಜ್ ನ ನಾವು ವ್ರಾಪ್ ಮಾಡಿಸ್ಬೋದು. ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್. ನಾನ್ ಜಸ್ಟ್ ಇವಾಗ ಒಳಗಡೆ ಬಂದೆ. ಮೋಸ್ಟ್ಲಿ ಚೆಕ್ ಇನ್ ಮಾಡ್ತಾರೆ ಅನ್ಸುತ್ತೆ. ಬಟ್ ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕಂದ್ರೆ ನಾನು ಬೇರೆ ಕಡೆ ಹೋಗ್ತಾ ಇದೀನಿ. ಅದಕ್ಕೆ ಲೇ ಓವರ್ಗೆ ಏನಾದ್ರು ಟ್ರಾನ್ಸಿಟ್ ವೀಸಾ ಬೇಕಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ತಿಳಿಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ನನಗೆ ಆಕ್ಚುಲಿ ಶೈ ಫೀಲ್ ಆಗ್ತಾ ಇದೆ ಈ ತರ ಎಲ್ಲ ಶೂಟ್ ಮಾಡೋದಿಕ್ಕೆ. ಫಸ್ಟ್ ಟೈಮ್ ಡೇರ್ ಮಾಡಿದೀನಿ ಪಬ್ಲಿಕ್ ಅಲ್ಲೆಲ್ಲ ಶೂಟ್ ಮಾಡೋದಿಕ್ಕೆ. ನಾನು ಆಲ್ರೆಡಿ ಫ್ರಸ್ಟ್ರೇಟೆಡ್ ಇದೀನಿ. ಮಾರ್ನಿಂಗ್ ಇಂದ ವೇಟ್ ಮಾಡ್ತಾ ಇದೀನಿ ಅಂತ. ಈಗ ಇಷ್ಟು ನೋಡಿ, ಹಿಂಗೋಗಿ ಮತ್ತೆ ಹಿಂಗ್ ಬಂದು ಮತ್ತೆ ಹಿಂಗೋಗಿ ಅಲ್ಲಿದೆ. ಎಂತ ಮಾಡೋದೀಗ? ನನಗೆ ತುಂಬಾ ಕೋಪ ಬರ್ತಾ ಇದೆ. ಈ ತಿರುಪತಿಯಲ್ಲಿ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಹೋಗ್ತೀವಲ್ಲ ಕ್ಯೂ ಅಲ್ಲಿ, ಹಂಗಿದೆ. ಅದ್ರಲ್ಲೂ ಈ ತರ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಇದೆ. ಹಿಂಸೆ ಆಗ್ತಾ ಇದೆ ನನಗೆ. ಬಟ್ ಬೇರೆ ಆಪ್ಷನ್ ಇಲ್ಲ, ಹೋಗ್ಲೇಬೇಕಾಗಿದೆ. ದ ಸ್ಟ್ರೆಸ್ಫುಲ್ ಮೂಮೆಂಟ್ ಅಂತ ಎಲ್ಲರೂ ಹೇಳ್ತಾ ಇದ್ರೆ ನಾನು ನೋಡ್ತಾ ಇರ್ಲಿಲ್ಲ. ಇದೆ ಅನ್ಸುತ್ತೆ. ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಬ್ಯಾಗ್ಗೋಸ್ಕರ. Finally, process is done. I'm just going to board flight now. Okay, let's go. ಈಗ ಸ್ವಲ್ಪ ಶಾಪಿಂಗ್ ಮಾಡೋಣ. ಸಖತ್ತಾಗಿದೆ ಅಲ್ಲ, ಎಲ್ಲ ಕ್ರಿಸ್ಮಸ್ ವೈಬ್ಸ್. Now let's do the shopping. Perfumes ನೋಡಿ. Wow, it's cute. ನೋಡಿ ಕಾರ್ ಎಷ್ಟು ಚೆನ್ನಾಗಿದೆ. Let's party. Yay.
ಹಿಂಗಿದೆ ನಮ್ ಫ್ಲೈಟ್ ಈಗ. ಟುನು. ನಾನೀಗ ರೋಮ್ಗೆ ಬಂದಿದ್ದೀನಿ. ಇಲ್ಲಿಂದ ನಾನು ಟರ್ಮಿನಲ್ 3ಗೆ ಹೋಗ್ಬೇಕು. ಅಲ್ಲಿ ಮತ್ತೊಂದು ಫ್ಲೈಟ್ ಹತ್ಕೊಂಡು ಡೆಸ್ಟಿನೇಷನ್ ರೀಚ್ ಆಗ್ಬೇಕು. ಸೊ ನಾಳೆ ಮಾರ್ನಿಂಗ್ ಆಗುತ್ತೆ ನಾನು ರೀಚ್ ಆಗೋದು. ಬಟ್ ತುಂಬಾ ಕಷ್ಟನೇ ಇದೆ. ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಈ ತರ ಟರ್ಮಿನಲ್ 1 ಇಂದ 2, 2 ಇಂದ 3. It's too much. See how good the place is. Italy. Mantenere le cinture allacciate fino a quando il segnale luminoso verrà spento. Tutti i dispositivi elettronici. Okay, ನಮ್ಮ ನೆಕ್ಸ್ಟ್ ಫ್ಲೈಟ್ ಇದು ಹಿಂಗಿದೆ ನೋಡಿ. ಓಕೆ, ನಮಗೆ ಈ ಫ್ಲೈಟ್ ಅಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಒಂದು ಹೆಡ್ಸೆಟ್ ಕೊಟ್ಟಿದ್ದಾರೆ, ಸ್ಕ್ರೀನ್ ಕೊಟ್ಟಿದ್ದಾರೆ, ಇನ್ನೊಂದು ಇಯರ್ ಬಡ್ಸ್, ಆಮೇಲೆ ಇದು ಐ ಮಾಸ್ಕ್ ನಿದ್ದೆ ಮಾಡೋದಕ್ಕೆ, ಆಮೇಲೆ ನಮಗೆ ಬೆಡ್ ಶೀಟ್ ಅಂಡ್ ಪಿಲ್ಲೋ. ಇವಾಗ ಮ್ಯಾಟ್ರ್ ಏನಂದ್ರೆ ಫ್ರೈಡೆ ಮಾರ್ನಿಂಗ್ 7ಗೆ ಸ್ಟಾರ್ಟ್ ಮಾಡಿ ಸ್ಯಾಟರ್ಡೆ ಮಾರ್ನಿಂಗ್ 7ಗೆ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಇಟ್ಸ್ ಲೈಕ್ ಆಲ್ಮೋಸ್ಟ್ 24 hours ಜರ್ನಿ. Now I'm going to meet that special person. ಆಕ್ಚುಲಿ ನಾನು 2 years ಆದ್ಮೇಲೆ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ನನಗೆ 3 months ಅಲ್ಲೇ ಮೀಟ್ ಮಾಡೋ ಚಾನ್ಸ್ ಸಿಕ್ತು. ಸೊ ಲೆಟ್ಸ್ ಸಿ. ಮೋಸ್ಟ್ಲಿ ನಾವು ಮೀಟ್ ಆಗ್ತಿದೀವಿ ಅಂತ ಗೊತ್ತಾಗಿ ಎಲ್ಲರೂ ನಮ್ಮ ಮೇಲೆ ಕಣ್ಣು ಹಾಕಿರ್ಬೇಕು. ಅವ್ರ ಟೈಮ್ಗೆ ಬರೋದಿಕ್ಕಾಗಿಲ್ಲ. ನಾನು ಇಷ್ಟೊತ್ತು ಎಮೋಷನಲ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲೆಲ್ಲರನ್ನೂ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೆ. ಬಟ್ ಐ ವಿಲ್ ವೇಟ್. ಜಸ್ಟ್ ನನ್ ಫ್ಲೈಟ್ ಬೇಗ ಬಂತು. ಅವ್ರು ಲೇಟ್ ಆಗಿಲ್ಲ, ಬಟ್ ನನ್ ಫ್ಲೈಟ್ ಬೇಗ ಬಂತು. ಐ ಆಮ್ ಜಸ್ಟ್ ವೇಟಿಂಗ್. ಮೋಸ್ಟ್ಲಿ 10 minutes ಅನ್ಸುತ್ತೆ, ಬಂದ್ಬಿಟ್ಟೆ. ನಾನ್ ತೋರಿಸ್ತೀನಿ ಯಾರದು ಅಂತ. ಓಕೆ, see you. ಅಲ್ಲ, ಇವ್ರನ್ನ ಮೀಟ್ ಮಾಡೋದಿಕ್ಕೆ ನಾನು 24 hours ಜರ್ನಿ ಮಾಡಿ ಅಷ್ಟು ದೂರ ಫ್ರಾನ್ಸ್ ಇಂದ ಅಬುದಾಬಿಗೆ ಬಂದಿದ್ದೀನಿ. ಇವ್ರು ನನ್ನ ಏರ್ಪೋರ್ಟ್ ಅಲ್ಲೇ ವೇಟ್ ಮಾಡಿಸಿ ಇವಾಗ ಬಂದಿದ್ದಾರೆ. ನಾನು ಅಲ್ಲಿ ವಿಡಿಯೋ ಮಾಡೋದಿಕ್ಕೂ ಸಹ ನನಗೆ ಚಾನ್ಸ್ ಕೊಟ್ಟಿಲ್ಲ. ಲೇಟ್ ಆಗಿ ಬಂದ್ಬಿಟ್ಟು ಬೇರೆ ಸರ್ಪ್ರೈಸ್ ಅಂತ ಹಿಂದ್ಗಡೆಯಿಂದ ಬಂದು ಹಾಯ್ ಅಂತ ಅವರೇ. 2 things. ಒಂದು, ನೀವು 24 hours ಟ್ರಾವೆಲ್, ಅದು ಅದ್ರಲ್ಲಿ ನೀವೇನ್ ನೋಡ್ಬೇಕಿದೆ ಅಂತಂದ್ರೆ ನೀವು ಟೈಮ್ ಟ್ರಾವೆಲ್ ಮಾಡಿರ್ತೀರಾ ಈಗ. ಸೊ ಯುರೋಪ್ ಇಂದ ನೀವು ಈಸ್ಟ್ ಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಯು ವಿಲ್ ಕೈಂಡ್ ಆಫ್ ಟೈಮ್ ಟ್ರಾವೆಲ್ 3 hours ಫಾರ್ವರ್ಡ್ ಆಗಿ ಬಂದಿರ್ತೀರಾ. ಸೊ ಇಟ್ ಇಸ್ ನಾಟ್ ಟೆಕ್ನಿಕಲಿ ಇಟ್ ಇಸ್ ನಾಟ್ 24 hours ದಟ್ ಯು ಹ್ಯಾವ್ ಟ್ರಾವೆಲ್ಡ್. ಅಂಡ್ ಸೆಕೆಂಡ್ ಪಾಯಿಂಟ್, ನಾನ್ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಿಮ್ ಫ್ಲೈಟ್ ಅರೈವಲ್ ಸರ್ಪ್ರೈಸ್ ಮಾಡ್ತು ನನಗೆ. ಅಟ್ 6 I got to know that your flight is arriving like 40 minutes before ಅಂತ. So things that I had planned did not get executed, and I just took the cab and I came ಅಷ್ಟೇ. So I'm sorry for it. Okay, now we are going to our accommodation. We have a very good setup. There is a surprise for you. ಥ್ಯಾಂಕ್ ಯು. ಇವತ್ತಿಗಷ್ಟೇ. ನೆಕ್ಸ್ಟ್ 1 month ನಾನು ಅಬುದಾಬಿಯಲ್ಲಿ ಏನ್ ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ.